ಇವತ್ತು 26ನೇ ಜನವರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅರ್ಪಿಸಿದ ದಿವಸ ಇದೆ. ಅದ್ರ ಅಂಗವಾಗಿ ನಮ್ಮ ಗುರುಗಳದು ಪುಣ್ಯತಿಥಿ ನಿನ್ನೆ ಸ್ಟಾರ್ಟ್ ಆಯ್ತು. ಯಲ್ಲಾಲಿಂಗ ಪ್ರಭುಗಳು ಸದ್ಗುರು ಯಲ್ಲಾಲಿಂಗ ಮುಗುಳ್ಕೋಡಲ್ಲಿ ಅವ್ರದ್ದು ಪುಣ್ಯತಿಥಿ ನಿಮಿತ್ತವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಅಂಡ್ ಹಾಸ್ಪಿಟಲ್ ಅಲ್ಲಿ. ಉದ್ದೇಶ ಏನು ಅಂದ್ರೆ ಎಲ್ಲಾ ಜನರಿಗೆ ಒಂದು ಜೀವ ಉಳಿಸೋದು ಸಂಬಂಧ ರಕ್ತದಾನ ಇದೆ. ಎಲ್ಲಕ್ಕ ಶ್ರೇಷ್ಠ ದಾನದಲ್ಲಿ ಎಲ್ಲಕ್ಕ ದೊಡ್ಡ ದಾನ ರಕ್ತದಾನ ಆಗುತ್ತೆ. ಅದ್ರ ಸಲುವಾಗಿ ನಮ್ದೆಲ್ಲ ಸ್ಟೂಡೆಂಟು, ನಮ್ಮ ಸ್ಟಾಫು, ನಮ್ಮ ಪ್ರಿನ್ಸಿಪಲ್ ರೂಪೇಶ್, ಮಮತಾ, ಪ್ರವೀಣ ಎಲ್ಲ ನಮ್ದು ಸ್ಟಾಫ್ದವ್ರು ಎಲ್ಲರೂ ಕೂಡಿದ್ದು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಒಂದು ಒಳ್ಳೆಯದು ಜನರಿಗೆ ಒಳ್ಳೇದಾಗ ಕೆಲಸ ಇದೆ. ಒಂದು ಜೀವ ಎಲ್ಲಕ್ಕ ದೊಡ್ಡದಂದ್ರೆ ಒಂದೊಂದು ಬಾಟ್ಲಿ ರಕ್ತ ಸಿಗ್ಬೇಕಾದ್ರೆ ಒಂದೊಂದ್ಸಲ ಎಷ್ಟೋ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವತ್ತು ನಮ್ದು ಮೋರ್ ದೆನ್ 50 ಹುಡುಗಕ್ಕಿಂತ ಹೆಚ್ಚು ಹುಡುಗರು ನಮ್ಮಲ್ಲಿ ರಕ್ತದಾನ ಮಾಡ್ಲಿಕ್ಕೆ ಇವತ್ತು ತಯಾರಾಗಿ ಕೂತಿದ್ದಾರೆ. ಎಲ್ಲರೂ ರಕ್ತದಾನ ಮಾಡ್ತಾ ಇದ್ದಾರೆ. ಧನ್ಯವಾದ. नमस्ते। आज 26 जनवरी और हमारे गुरुजी श्री यल्लालिंग महाप्रभु जी मुगलकोट मठ, कल से उनका पुण्यतिथि कार्यक्रम स्टार्ट हुआ है। तो उस ओकेजन पे हमने चेयरमैन सर को डिस्कस करके हमने ब्लड डोनेशन कैंप ऑर्गेनाइज किए। तो आज हमारे स्टूडेंट्स और स्टाफ सभी मिलके हमारे कॉलेज नौबा से बाइक रैली स्टार्ट करके इधर हॉस्पिटल तक पहुँचे। पहुँचने के बाद एक अवेयरनेस प्रोग्राम, सभी लोगों को एक अवेयरनेस ब्लड डोनेट स्लोगन था कि डोनेट ब्लड सेव लाइफ। तो लाइक दैट वी केम फ्रॉम उधर से हम कॉलेज से स्टार्ट करके इधर हॉस्पिटल आए। हॉस्पिटल में हमें हमारे सभी स्टूडेंट्स और स्टाफ मोर देन 100 पीपल ब्लड डोनेट कर रहे हैं। तो ब्लड डोनेट करने से हमारे जो डोनेट करते हैं उनका भी स्वास्थ्य अच्छा रहेगा और एक लाइफ, एक स्टूडेंट अगर से एक ब्लड डोनेट करता है तो एक लाइफ बन जाएगा, लाइफ बचेगा। तो उस हिसाब से हमारे एक सभी सोसाइटी में सभी को एक मैसेज देने के लिए एक आप लोग मीडिया लोग आए हैं और पर्टिकुलरली ये ऑर्गेनाइज हमारे डॉक्टर फरहान और अब्दुल, हमारे बाकी सारे स्टूडेंट्स ने मिल के हमको सपोर्ट करके सभी ऑर्गेनाइज किए। मैं और आपके मीडिया लोग जो आप आके इधर कवरेज किए, सबको धन्यवाद करते हुए मैं धन्यवाद करता हूँ। नमस्कार क्लर्कर, मैं प्रिंसिपल श्री ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಉತ್ಸವದ ಹಾರ್ದಿಕ ಶುಭಕಾಮನೆಗಳು. ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಮುಗಳಕೋಡ್ ಜಿಡ್ಕಾ ಮಠದ ಸದ್ಗುರು ಮಹಾಪ್ರಭು ಯಲ್ಲಾಲಿಂಗ್ ಮಹಾಪ್ರಭುಗಳ 38ನೇ ಪುಣ್ಯತಿಥಿ ಸ್ಮರಣಾರ್ಥವಾಗಿ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ರಕ್ತದಾನ ಶಿಬಿರದ ಬಗ್ಗೆ ನಮ್ಮ ಚೇರ್ಮನ್ ಸರ್ ಹಾಗೆ ನಮ್ಮ ಪ್ರಿನ್ಸಿಪಲ್ ಸರ್ ಆಲ್ರೆಡಿ ಎಲ್ಲರಿಗೂ ಯಾವ ರೀತಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದರದ್ದು ಮುಖ್ಯ ಅವೇರ್ನೆಸ್ ಏನನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮ್ಮ ಸಂಸ್ಥೆ ಸುಮಾರು 25 ವರ್ಷದಿಂದ ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದ ಕಾಲೇಜ್ ಅಂಡರ್ ಯಲ್ಲಾಲಿಂಗ್ ಎಜುಕೇಶನ್ ಟ್ರಸ್ಟ್ ವಿ ಆರ್ ಎಕ್ಸಿಸ್ಟಿಂಗ್ ಸಿನ್ಸ್ 25 ಇಯರ್ಸ್. ನಮ್ಮ ಸಂಸ್ಥೆಯಿಂದ ಸುಮಾರು ವಿದ್ಯಾರ್ಥಿಗಳು ಆಲ್ರೆಡಿ ಡಾಕ್ಟರ್ ಆಗಿಬಿಟ್ಟು ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಗ ಪರ್ಟಿಕ್ಯುಲರ್ಲಿ ನಾವು ಇವತ್ತಿನ ಕಾರ್ಯಕ್ರಮದ ಉದ್ದೇಶ 2 ವಿಭಾಗವಾಗಿ ನಾವು ಆಯೋಜಿಸಿದ್ದೀವಿ. ಒಂದು ರಕ್ತದಾನ ಶಿಬಿರ, ಅಂದ್ರೆ ಪ್ರತಿಯೊಂದು ಹನಿ ರಕ್ತ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಾವು ಪ್ರತಿಯೊಂದು ರಕ್ತದಾನ ಮಾಡೋದ್ರಿಂದ ನಾವು ಮೆಡಿಕೋಸ್ ಇದೀವಿ, ನಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದೊಂದ್ಸರಿ ಎಸ್ಪೆಷಲಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದಾಗ ಅದ್ರದ್ದು ಕ್ರಿಟಿಕಲ್ ಕಂಡೀಷನ್ ಯಾವ ತರ ಇರುತ್ತೆ, ಎಮರ್ಜೆನ್ಸಿ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಫೇಸ್ ಮಾಡ್ಕೊಂಡಿದ್ವಿ. ಸೊ ನಾವು ಒಂದು ಆರ್ಗನೈಸೇಷನ್ ಇಂದ ಒಂದು ಬ್ಲಡ್ ಕ್ಯಾಂಪ್ ಆರ್ಗನೈಸ್ ಮಾಡಿರೋದ್ರಿಂದ ವಿ ಆರ್ ಡೊನೇಟಿಂಗ್ ಮೋರ್ ದೆನ್ 50 ಸ್ಟೂಡೆಂಟ್ಸ್ ಆರ್ ಡೊನೇಟಿಂಗ್ ಬ್ಲಡ್ ಟುಡೇ. ಅದ್ರ ಜೊತೆಲಿ ನಾವು ಇನ್ನೊಂದು ನಮ್ಮ ಸಂಸ್ಥೆ ವತಿಯಿಂದ ಒಂದು ಹೆಲ್ತ್ ಕಾರ್ಡ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಇವತ್ತು ಸಿದ್ಧಶ್ರೀ ಆರೋಗ್ಯ ಕಾರ್ಡ್ ಅಂತ ಹೇಳ್ಬಿಟ್ಟು 2 ವಿಭಾಗದಲ್ಲಿ ನಾವು ಹೆಲ್ತ್ ಕಾರ್ಡ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಒಂದು 1000 ರೂಪೀಸ್ ಒಂದು ಹೆಲ್ತ್ ಕಾರ್ಡ್ ಇದೆ, ಇನ್ನೊಂದು 500 ರೂಪೀಸ್ ಒಂದು ಹೆಲ್ತ್ ಕಾರ್ಡ್ ಇದೆ. ಈ ಹೆಲ್ತ್ ಕಾರ್ಡ್ ನ ಮುಖ್ಯ ಉದ್ದೇಶ ಎಲ್ಲಾ ಜನಕ್ಕೂ ನಾವು ರೀಚ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಒಂದು ಹೆಲ್ತ್ ಕಾರ್ಡ್ ಅಲ್ಲಿ ನಾವು ಸುಮಾರು ಬೆನಿಫಿಟ್ ಗಳನ್ನ ಕೊಡ್ತಾ ಇದೀವಿ. ಅದರಲ್ಲಿ OPD ಫ್ರೀ ಇರ್ಬೋದು, ಅಥವಾ ಮೆಡಿಕಲ್ ಬಿಲ್ಲಿಂಗ್ ಅಲ್ಲಿ ನಾವು ರಿಯಾಯಿತಿನ ನೀಡ್ತಾ ಇರ್ಬೋದು, ಅಥವಾ ಒಳರೋಗಿ ವಿಭಾಗ ಅಂದ್ರೆ ಇನ್ ಪೇಷಂಟ್ ಅಲ್ಲಿ ನಾವು ರಿಯಾಯಿತಿ ನೀಡ್ತಾ ಇರ್ಬೋದು, ಅಥವಾ OT ಬಿಲ್ಲಿನಲ್ಲಿ ರಿಯಾಯಿತಿ ನೀಡೋದಾಗ್ಲಿ, ಅಥವಾ ಲ್ಯಾಬ್ ಪರೀಕ್ಷೆಗಳಲ್ಲಿ ಈ ತರ ಸುಮಾರು ಯೋಜನೆಗಳನ್ನ ಈ ಕಾರ್ಡ್ ಒಳಗೊಂಡಿರುತ್ತೆ. ಇದನ್ನ ನಾವು 2 ಕೆಟಗರಿ ಮಾಡಿದೀವಿ. ಒಂದು 500 ಮತ್ತು ಇನ್ನೊಂದು 1000 ಕೆಟಗರಿ ಕಾರ್ಡ್. ಮತ್ತೆ ಈ ಕಾರ್ಡ್ ಅಲ್ಲಿ ಇನ್ನೊಂದು ಮೈನ್ ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಆಸ್ಪತ್ರೆಯಲ್ಲಿ ಜನಿಸಿದಂತಹ ಒಂದು ಪ್ರಥಮ ಹೆಣ್ಣು ಶಿಶುವಿಗೆ, ಹೆಣ್ಣು ಮಗು ಜನಿಸಿದೆ ಅಂತಂದ್ರೆ
ಅದಕ್ಕೆ ನಾವು ಒಂದು ವಿಶೇಷವಾದ ಉಡುಗೊರೆಯನ್ನ ಕೊಡ್ತಾ ಇದೀವಿ ನಮ್ಮ ಆಸ್ಪತ್ರೆ ವತಿಯಿಂದ. ಅಂದ್ರೆ ಅದನ್ನ ಒಂದು ಇನ್ಶೂರೆನ್ಸ್ ಮಾಡಿಸೋದಿರ್ಬೋದು, ಅಥವಾ ಮಕ್ಕಳು ಎಜುಕೇಶನ್ಗೆ ನಾವು ಯಾವ್ದಾದ್ರು ಒಂದು ಕಾಂಪ್ಲಿಮೆಂಟರಿ ಆಗಿ ಗಿಫ್ಟ್ ರೂಪದಲ್ಲಿ ಕೊಡ್ತಾ ಇರ್ಬೋದು. ಆ ತರದ ಒಂದು ಪ್ರಥಮವಾಗಿ ನಾವು ಈ ಕಾರ್ಡ್ ಮೂಲಕ ನಾವು ಅದನ್ನ ಲಾಂಚ್ ಮಾಡ್ತಾ ಇದೀವಿ. ಮತ್ತೆ ಇದ್ರ ಜೊತೆಯಲ್ಲಿ ಇದು ಕೇವಲ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜ್, ಇಲ್ಲಿ ನಮ್ಗೆ ಕಂಪ್ಲೀಟ್ ಪಂಚಕರ್ಮ ಥೆರಪಿಗಳಿರುತ್ತೆ. ನಮ್ಮ ಆಯುರ್ವೇದದ ಎಲ್ಲಾ ರೀತಿಯಿಂದ ಪಂಚಕರ್ಮ ಥೆರಪಿಗಳಿರುತ್ತೆ. ಅದರಲ್ಲಿ ಪಂಚಕರ್ಮ ಅಂತಂದ್ರೆ ಕಾಮನ್ ಜನಗಳಿಗೆ ಯಾವ ತರ ಇದೆ ಅಂತಂದ್ರೆ, ಪಂಚಕರ್ಮ ಅಂತಂದ್ರೆ ಜಸ್ಟ್ ಅಭ್ಯಂಗ ಅಥವಾ ಮಸಾಜಿಂಗ್ ಅಂತ ಆ ತರ ಇದೆ. ಆದ್ರೆ ಪಂಚಕರ್ಮ ಅಂದ್ರೆ ಮಸಾಜಿಂಗ್ ಅದಂತಲ್ಲ. ಪಂಚಕರ್ಮ ಅದ್ರದ್ದು ಹೆಸರೇ ಹೇಳುತ್ತೆ 5 ಕರ್ಮಗಳು. ಅಂದ್ರೆ ನಮ್ದು ಬಾಡಿ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಯಾವ ತರ ಇವಾಗ ಮಾಡರ್ನ್ ಅಲ್ಲಿ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ. ಅಂದ್ರೆ ನಮ್ಮ ಬಾಡಿಯಲ್ಲಿ ಒಂದಷ್ಟು ಸಿಸ್ಟಮ್ಸ್ ಇರುತ್ತೆ, ಕಾರ್ಡಿಯೋ ಸಿಸ್ಟಮ್ ಅಥವಾ ರೀನಲ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್. ಆದ್ರೆ ನಮ್ಮ ಆಯುರ್ವೇದದಲ್ಲಿ ಬಂದಾಗ ನಾವ್ ಏನಂತ ಹೇಳ್ತೀವಿ, ಕೆಲವೊಂದೊಂದು ವಾತ ಪಿತ್ತ ಕಫ ಅಂತ ಹೇಳಿ, ಅಂದ್ರೆ ಇದು 3 ಕಾಂಪೊನೆಂಟ್ಸ್ ಆಫ್ ನಮ್ಮ ಬಾಡಿ. ಅಂದ್ರೆ ನಾವು ಈ 3 ಬ್ಯಾಲೆನ್ಸ್ ಆಗಿದ್ದಾಗ ನಮ್ದು ಆರೋಗ್ಯ ಕರೆಕ್ಟ್ ಆಗಿರುತ್ತೆ. ಈ 3ರಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತೆ ಅಂತ ಶುರು ಆದಾಗ ಆರೋಗ್ಯದಲ್ಲಿ ಇಂಬ್ಯಾಲೆನ್ಸ್ ಅಥವಾ ನಮ್ಗೆ ಡಿಸೀಸಸ್ ಬರುತ್ತೆ ಅಂತ ಹೇಳ್ತೀವಿ. ಇವುಗಳ 3ನ್ನ ಕಂಟ್ರೋಲ್ ಯಾವ ತರ ಮಾಡ್ತೀವಿ ಅನ್ನೋದ್ರೆ ನಾವು ಪಂಚಕರ್ಮ ಟ್ರೀಟ್ಮೆಂಟ್ ಇಂದ ಮಾಡ್ತೀವಿ. ಅಂದ್ರೆ ವಾತದೋಷದಿಂದ ಯಾವ್ದಾದ್ರು ಡಿಸೀಸಸ್ ಬರ್ಬೋದು. ಅಂದ್ರೆ ಇವಾಗ ಸೇ ಫಾರ್ ಎಕ್ಸಾಂಪಲ್ ವಾತದೋಷದ ಡಿಸೀಸಸ್ ಅಂತ ಅಂದ್ರೆ ಜನರಲ್ ಅಂಡರ್ಸ್ಟ್ಯಾಂಡಿಂಗ್, ಸ್ಟ್ರೋಕ್, ಪ್ಯಾರಲೈಸ್ ಇರ್ಬೋದು. ಅದು ಮೈನ್ ವಾತದ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಮೈನ್ ಟ್ರೀಟ್ಮೆಂಟ್ ಅಂದ್ರೆ ಪಂಚಕರ್ಮ. ಅದ್ರಲ್ಲಿ ಯಾವ್ದು ಬಸ್ತಿ ಕರ್ಮ ಅಂತ ಹೇಳ್ತೀವಿ. ಇನ್ನೊಂದು ಅಥವಾ ಯಾವ್ದಾದ್ರು ರಿಪೀಟೆಡ್ ಆಗಿ ಸ್ಕಿನ್ ಡಿಸೀಸಸ್ ಬರ್ತಾ ಇರುತ್ತೆ, ಅದ್ರಲ್ಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ ಒಂದು ರಕ್ತ ಶುದ್ಧಿ ಇರ್ದಲೇ ಇರೋದ್ರಿಂದ ಸ್ಕಿನ್ ಅಲರ್ಜೀಸ್ ಬರ್ಬೋದು. ಅದು ಮೈನ್ ಪಿತ್ತದ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತೀವಿ. ಆ ತರ ಕಂಡೀಷನ್ಸ್ ಅಲ್ಲಿ ನಾವು ವಿರೇಚನ ಅನ್ನೋ ಒಂದು ಕರ್ಮ ಮಾಡಿಸ್ತೀವಿ. ಅದೇ ರೀತಿ ತುಂಬಾ ಕಫ ಜನರಲಿ ಅಂದ್ರೆ ಕಫ ಇನ್ವಾಲ್ವ್ಮೆಂಟ್ ಯಾವ್ದಿರುತ್ತೆ ಆ ತರದ್ರಿಂದ ಬರೋಂತ ಸಮಸ್ಯೆಗಳಿಗೆ ವಮನ ಅನ್ನೋ ಟ್ರೀಟ್ಮೆಂಟ್ ಮಾಡ್ತೀವಿ. ಇದಲ್ದೇನೆ ಮತ್ತೆ ಕೆಲವೊಂದೊಂದ್ ಸರಿ ಬ್ಲಡ್ ಲೆಟ್ಟಿಂಗ್ ಥೆರಪಿ ಅಂತ ಹೇಳ್ತೀವಿ. ಬ್ಲಡ್ ಲೆಟ್ಟಿಂಗ್ ಬೇರೆ ಬೇರೆ ತರದಲ್ಲಿ ಇರುತ್ತೆ. ಅಂದ್ರೆ ಜಸ್ಟ್ ವೈನ್ಗೆ ಹಾಕ್ಬಿಟ್ಟು ಬ್ಲಡ್ ಪಂಚರಿಂಗ್ ಮಾಡ್ಬಿಟ್ಟು ಇದು ವೈನ್ ಪಂಚರ್ ಮಾಡಿ ಬ್ಲಡ್ ಅನ್ನ ತೆಗೆಯುವಂಥದ್ದು. ಅದು ಬಿಟ್ಬಿಟ್ಟು ಲೀಚಸ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಇದೆಲ್ಲ ನಮ್ದು ರಕ್ತ ಮೋಕ್ಷಣ ಕ್ರಿಯೆಯಲ್ಲಿ ಬರುತ್ತೆ. ಮತ್ತೆ ಯಾವುದೇ ರೀತಿ ಅಂದ್ರೆ ಎಬೋ ಶೋಲ್ಡರ್ ಜಾಯಿಂಟ್ ಕೆಲವೊಂದೊಂದು ಡಿಸೀಸಸ್ ಬರುತ್ತೆ, ಸೈನಸೈಟಿಸ್ ಇರ್ಬೋದು ಅಥವಾ ಮೈಗ್ರೇನ್ ಹೆಡ್ಡೇಕ್ ಇರ್ಬೋದು. ಈ ತರದಕ್ಕೆ ನಾವು ನಸ್ಯ ಕರ್ಮ ಅಂತ ಮಾಡ್ತೀವಿ. ಈ 5 ಕರ್ಮಗಳನ್ನು ಒಳಗೊಂಡ ಪದ್ಧತಿಗೆ ನಾವು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ಪಂಚಕರ್ಮ ಚಿಕಿತ್ಸೆಯಲ್ಲೂ ಸಹ ನಾವು ನಮ್ಮ ಕಾರ್ಡ್ ಅಲ್ಲಿ ಒಂದಷ್ಟು ರಿಯಾಯಿತಿನ ಘೋಷಣೆ ಮಾಡ್ತಾ ಇದೀವಿ. ಇದು ಅಲ್ಲದಲ್ಲೇನೆ ನಾವು ಕೇವಲ ಇಲ್ಲಿ ಆಸ್ಪತ್ರೆಯಲ್ಲಿ ಆಯುರ್ವೇದ ಮಾತ್ರ ಅಲ್ಲ, ಇದನ್ನು ಬಿಟ್ಟು ಆಲೋಪತಿ ಚಿಕಿತ್ಸೆಗೆ ಕನ್ಸಲ್ಟೆಂಟ್ಸ್ ಬರ್ತಾರೆ. ಸರ್ಜರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಪೀಡಿಯಾಟ್ರಿಕ್ ಇರ್ಬೋದು ಅಥವಾ ಗೈನೆಕ್ ಡಿಪಾರ್ಟ್ಮೆಂಟ್ ಇರ್ಬೋದು. ಇನ್ನು ಉಳಿದಿದ್ದ ಯಾವುದೇ ಅಲೋಪತಿ ಸೂಪರ್ ಸ್ಪೆಷಾಲಿಟಿ ಅದ್ರೂ ಸಹ ಹೊರಗಡೆಯಿಂದ ಕನ್ಸಲ್ಟೆಂಟ್ಸ್ ಬಂದ್ಬಿಟ್ಟು ನಮ್ಗೆ ಇಲ್ಲಿ ರೋಗಿಗಳನ್ನ ಅಟೆಂಡ್ ಮಾಡ್ಬಿಟ್ಟು ಹೋಗ್ತಾರೆ. ಅದ್ರಲ್ಲೂ ಸೂಪರ್ ಕನ್ಸಲ್ಟೆನ್ಸಿಯಲ್ಲೂ ನಾವು ಕೆಲವೊಂದೊಂದು ರಿಯಾಯಿತಿನ ಮಾಡ್ತಾ ಇದೀವಿ. ನಿಮ್ಮ ಮೀಡಿಯಾ ಮೂಲಕ ನಾನು ಒಂದು ಜನತೆಗೆ ತಿಳಿಸೋದೇನಂತಂದ್ರೆ, ಸಿದ್ದರಾಮೇಶ್ವರ ಆಯುರ್ವೇದ ಆಸ್ಪತ್ರೆಯಲ್ಲಿ ಕೇವಲ ಆಯುರ್ವೇದ ಚಿಕಿತ್ಸೆ ಮಾತ್ರ ಅಲ್ಲ, ಈವನ್ ಆಲೋಪತಿ ಚಿಕಿತ್ಸೆಗಳು ಇದೆ. ಇದ್ರದ ಎಲ್ಲಾ ಒಂದು ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಏನಿದೆ ಇದು ಪ್ರತಿಯೊಂದು ಜನಕ್ಕೆ ರೀಚ್ ಆಗ್ಬೇಕು. ಅಂದ್ರೆ ಇದು ನಾಟ್ ಓನ್ಲಿ ಇನ್ ಸಿಟಿ ಸರೌಂಡಿಂಗ್, ಈವನ್ ರೂರಲ್ ಪೀಪಲ್ಗೂ ಇದು ನಮ್ಗೆ ರೀಚ್ ಆಗಿ ಪ್ರತಿಯೊಬ್ರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೀಡಿಯಾ ಮೂಲಕ ಜನತೆಯಲ್ಲಿ ಮನವಿ ಮಾಡ್ತೀನಿ. ಧನ್ಯವಾದ. ಅದಕ್ಕೋಸ್ಕರ ನಮ್ಮ ಆಯುರ್ವೇದಿಕ್ ಕಡೆಯಿಂದ ಯಾವ ತರ ಸರ್, ಹೃದಯಘಾತ ಒಂದೇ ಅಂತಲ್ಲ, ನಾವು ಜೀವನ ಶೈಲಿ ರೋಗಗಳು, ಜೀವನ ಶೈಲಿ ಸಂಬಂಧಿತ ರೋಗಗಳು ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಯಾವ್ದು ಹೇಳ್ತೀವಿ, ಅದನ್ನ ನಾವು ಆಗೋದಕ್ಕಿಂತ ಮುಂಚೆ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನ ಪ್ರಿವೆಂಟಿವ್ ಆಸ್ಪೆಕ್ಟ್, ಪ್ರಿವೆಂಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಒಂದು ಬ್ರಾಂಚ್ ಇದೆ, ಸ್ವಸ್ಥ ವೃತ್ತ ಅಂತ ಹೇಳ್ಬೋದು. ಆ ಸ್ವಸ್ಥ ವೃತ್ತದ ಮುಖಾಂತರ ಇವನ್ ಡಯಟ್ ಇರ್ಬೋದು ಅವ್ರದ್ದು ಅಥವಾ ಎಕ್ಸಸೈಸ್ ಇರ್ಬೋದು, ಯಾವ ರೀತಿ ನಾವು ಲೈಫ್ ಮಾಡಿಫಿಕೇಶನ್ ಅನ್ನ ಏನ್ ಮಾಡಬಹುದು. ಇವಾಗ ಆಲ್ರೆಡಿ ಒಂದ್ಸರಿ ಅಟ್ಯಾಕ್ ಆಯ್ತು ಅಂದ್ರೆ ಇಮಿಡಿಯೇಟ್ ಎಮರ್ಜೆನ್ಸಿ ಮೆಡಿಸಿನ್ ನಾವು ಮಾಡರ್ನೇ ಹೋಗ್ಬೇಕು, ಅದನ್ನ ನಾವು ಒಪ್ಕೊಳ್ತೀವಿ. ಬಟ್ ಅದನ್ನ ಬರದಂತೆ ನಾವು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನ ಹ್ಯಾಂಡಲ್ ಮಾಡಕ್ಕೆ ಅಂತ ಇರೋದೇ ಸ್ವಸ್ಥ ವೃತ್ತ. ಅದ್ರಲ್ಲಿ ನಾವು ಕಂಪ್ಲೀಟ್ ಚಾರ್ಟ್ ಔಟ್ ಮಾಡ್ತೀವಿ ಸರ್. ಅವ್ರದ್ದು ಇದು ಆಹಾರ ಪದ್ಧತಿ ಇರ್ಬೋದು ಅಥವಾ ಅವ್ರದ್ದು ವ್ಯಾಯಾಮಗಳಿರ್ಬೋದು, ಯೋಗ ಇರ್ಬೋದು, ಈ ತರದನ್ನ ಕಾರ್ಯಕ್ರಮಗಳನ್ನು ಸಹ ನಾವು ಸ್ವಸ್ಥ ವೃತ್ತ ವಿಭಾಗದಿಂದ ಜನಗಳಿಗೆ ತಿಳಿಸ್ಕೊಡ್ತೀವಿ. ಹೌದು, ಅಸೋಸಿಯೇಟ್ ಪ್ರೊಫೆಸರ್ सिद्धरामेश्वर आएगा। अनाउंस कर रहे दो हेल्थ कार्ड। एक 500 रुपीज़ का एक हेल्थ कार्ड है जिसमें एक फैमिली के 4 मेंबर्स के लिए रजिस्ट्रेशन करते हैं। तो उनमें से कैसा है बोले तो उन चारों लोगों को, जैसे कि एक घर में पेरेंट्स तो एक मेल फीमेल तो हस्बैंड वाइफ रहते हैं, उनके 2 बच्चे या उनके पेरेंट्स, 4 मेंबर्स को हम
एक कार्ड में 4 मेंबर्स को ये रहता है सर। उसमें हम क्या करते हैं, उसमें 1 साल के लिए उनके लिए ओपीडी फ्री रहता है, फिर आईपीडी में डिस्काउंट रहेगा, फिर पंचकर्मा प्रोसीजर्स के लिए डिस्काउंट रहेगा। तो बहुत सारे ऐसे सुविधा है, लाइक जैसे कि लैब लैब जो टेस्ट करते हैं उसमें 10% डिस्काउंट रहेगा, मेडिकल बिलिंग जो मेडिसिन है, मेडिसिन में भी 10% डिस्काउंट रहेगा। तो वैसे ही एक 1000 रुपीज़ का कार्ड है, उसमें भी सेम एक घर में 4 लोगों को रजिस्ट्रेशन करते हैं उनका, लेके एक आधार कार्ड प्लस उनका डिटेल्स, फ़ोन नंबर वगैरह लेके डिटेल देके उसमें से उनको आईपीडी में डिस्काउंट है, स्पेशलिस्ट जो बुलाते हैं उनमें भी डिस्काउंट रहेगा, प्लस सभी ओटी चार्जेस में डिस्काउंट रहेगा। तो ये इसलिए कह रहे सर, ये हर एक को एक यूटिलाइजेशन होना, और हमारा जो है एक कमर्शियल हॉस्पिटल नहीं, ये एक एजुकेशन यूनिट हॉस्पिटल है। तो हम चैरिटी बेस पे ये कर रहे हैं, एक किसी को ये करने के लिए वो नहीं, बिकॉज हमारे पास स्टूडेंट्स, लर्निंग स्टूडेंट्स रहते हैं, तो उनको एक बेनिफिट मिलना है, स्टूडेंट्स को सीखने के लिए बेनिफिट मिलना है। तो एक पेशेंट्स हमारे पास आए तो हमारे तरफ से जो भी मैनेजमेंट ने डिसीजन लिया है, इसलिए हमको बहुत खुशी है कि इसका जो लाभ है सभी लोग उठाए। और हमारे पास स्टाफ है, इवन आयुर्वेदा कंसल्टेंट भी है और मॉडर्न कंसल्टेंट भी ऑन कॉल आते हैं। तो इस लाभ को सभी लोग उठा के सभी अगर किए तो हमारे लिए अच्छा रहेगा। तो जो भी हमारे हॉस्पिटल से बनेगा वो हम करने के लिए रेडी। 1 साल से नहीं, ऑलरेडी कंटिन्यू चलेगा, कंटिन्यू चलेगा सर ये। नहीं सर, इसमें एक्चुअली हम 500,000 का कार्ड बनाए हैं, 500 का कार्ड बनाए हैं। अगर से लगता है तो भी और भी बढ़ा सकते हैं, इसमें कुछ ऐसा लिमिटेशन नहीं है कि फर्स्ट सर्व ऐसा नहीं है, लगेगा तो नो प्रॉब्लम सर। हम इसमें कैसा है, हमको इनकम का नहीं सोच रहे, एक पेशेंट को बेनिफिट होना है उससे, और हमारा को क्या है बोले तो हमारे पास स्टूडेंट पढ़ते हैं तो उनको एक सीखने का मौका मिलता है। ट्रीटमेंट सर सभी तरह का रहता है सर, कैंसर पेशेंट्स भी हम देखते हैं, नहीं बोल के नहीं है, मगर उसमें कैसा है, कैंसर के लिए हमारे पास मेनली प्रिवेंटिव मेडिसिन हम प्रिस्क्राइब करते हैं। जो इनिशियली अगर से आते हैं, लास्ट स्टेज में आए तो थोड़ा मुश्किल रहेगा, मगर इनिशियल स्टेज में आए तो हम ट्राई करके उनको नॉर्मल कर सकते हैं। वी कैन फाइट फॉर दैट। दोनों है सर, दोनों भी है सर। आयुर्वेदा हमारे पास ऑलरेडी, हमारा आयुर्वेदा डॉक्टर्स तो रहेंगे, हमारा हमारा टीचिंग हॉस्पिटल है, तो हमारा टीचिंग डॉक्टर सभी रहते हैं, सभी डिपार्टमेंट के सभी डॉक्टर्स रहते हैं। और मॉडर्न डॉक्टर जो है ऑन कॉल आते हैं सर हमारे पास, बोले तो कंसल्ट लिए सो हम, लाइक गायनेकोलॉजिस्ट, सर्जन, एनेस्थेसिया, रेडियोलॉजी, सभी लोग जो है, पीडियाट्रिक्स, सभी लोग जो है ऑन कॉल आते हैं। इमरजेंसी में उनको बुलाते हैं, जरूरत रहे तो आते हैं, देखते हैं, फिर जाते हैं। फॉलोअप के लिए हमारा नर्सिंग स्टाफ भी रहेगा, प्लस हमारे डॉक्टर्स रहते हैं, तो जब भी जरूरत पड़ेगा वो तो ऑन कॉल आते हैं। तो हमारे पास दोनों भी सिस्टम है, एलोपैथिक भी है, मॉडर्न भी।